ರೈತರನ್ನ ವಶಕ್ಕೆ ಪಡೆದು ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ ಮಡಿವಾಳ ಪೊಲೀಸರು. ಸರ್ಜಾಪುರ ಸ್ವಿಫ್ಟ್ ಸಿಟಿ ಹೆಸರಲ್ಲಿ 2450 ಎಕರೆ ಸ್ವಾಧೀನಕ್ಕೆ ನೋಟಿಸ್ ಅನ್ನ ನೀಡಲಾಗಿತ್ತು. ಈ ನೋಟಿಸ್ ಅನ್ನು ವಿರೋಧಿಸಿ ರೈತರು ಕೆಐಎಡಿಬಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. 2 ಕಡೆಗಳಲ್ಲಿ ತಡೆಯೊಡ್ಡಲಾಗಿದೆ. ಮೊದಲಿಗೆ ಹೊಸೂರು ರಸ್ತೆ ಬೊಮ್ಮಸಂದ್ರದ ಬಳಿ ರೈತರ ಬಸ್ ಅನ್ನ ಪೊಲೀಸರು ತಡೆದಿದ್ರು. ಅಲ್ಲಿ ರೈತರು ಪೊಲೀಸರ ಜೊತೆಗೆ ವಾಗ್ವಾದವನ್ನು ನಡೆಸಿದ್ರು. ಅದಾದ ನಂತರ ಪೊಲೀಸರು ಬಿಟ್ಟಿದ್ರು. ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕೋದಿಕ್ಕೆ ಹೊರಟಂತ ರೈತರಿಗೆ ಮಡಿವಾಳದಲ್ಲಿ ಮತ್ತೆ ತಡೆಯೊಡ್ಡಲಾಗಿದೆ. ಇಲ್ಲೂ ಕೂಡ ಪೊಲೀಸರು ಮತ್ತು ಪ್ರತಿಭಟನಾ ನಿರತ ರೈತರ ಮಧ್ಯೆ ವಾಗ್ವಾದ ಆಗಿದೆ. ಅನೇಕ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ರೈತರನ್ನ ವಶಕ್ಕೆ ಪಡೆದು ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ ಪೊಲೀಸರು. ಸರ್ಜಾಪುರ ಸ್ವಿಫ್ಟ್ ಸಿಟಿ ಹೆಸರಲ್ಲಿ 2450 ಎಕರೆ ಸ್ವಾಧೀನಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನೋಟಿಸ್ ಅನ್ನು ವಿರೋಧಿಸಿ ರೈತರು ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇವತ್ತು ಕೆಐಎಡಿಬಿಗೆ ಮುತ್ತಿಗೆ ದೌರ್ಜನ್ಯವಾಗಿ ಹೆಂಗಸರನ್ನೆಲ್ಲ ಹೊಡೆದು ದೌರ್ಜನ್ಯವಾಗಿ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಹೆಂಗಸರನ್ನ ಪೊಲೀಸ್ ಅವರೆಲ್ಲ ಹೊಡೆದು ಹೆಂಗಸರನ್ನೆಲ್ಲ ಹೊಡೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೆಐಎಡಿಬಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಂತಹ ರೈತರನ್ನ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ರೈತರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಬಂದಿದ್ದಾರೆ. ಸದ್ಯ ಏನ್ ನಡೀತಾ ಇದೆ, ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ತಮ್ಮ ಹೋರಾಟವನ್ನ ಮುಂದುವರಿಸ್ತಾರಂತ ಏನ್ ಹೇಳ್ತಿದ್ದಾರೆ ರೈತರು, ಹೋರಾಟಕ್ಕೆ ಇಳಿದಿರುವಂತಹ ರೈತರು? ಮಧುಕರ್, ಇವತ್ತು ಏನು ಶಾಂತಿಯುತವಾಗಿ ರೈತರು ಕೆಐಡಿಬಿ ಕಚೇರಿಗೆ ಅಂದ್ರೆ ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಕೆಐಡಿಬಿ ಕಚೇರಿಗೆ ಮನವಿಯನ್ನ ಕೊಡಲು ಬರ್ತಾ ಇದ್ದಂತ ಆನೇಕಲ್ ತಾಲೂಕು ಸರ್ಜಾಪುರ ಮತ್ತು ಮುತ್ತನಲ್ಲೂರಿನ ಸುತ್ತಮುತ್ತಲಿನ ನೂರಾರು ಸಂಖ್ಯೆಯ ರೈತರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಬೊಮ್ಮಸಂದ್ರದಲ್ಲಿ ಮೊದಲಿಗೆ ತಡೆ ಒಡ್ಡಿದ್ದಾರೆ. ತದನಂತರ ಅಲ್ಲಿ ಪೊಲೀಸರ ನಡುವೆ ವಾಗ್ವಾದ ಆಯ್ತು. ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ರು. ಇಲ್ಲಿ ಬೊಮ್ಮಸಂದ್ರ ಬಳಿ ಪೊಲೀಸ್ನವರು ಬಿಟ್ಟರು. ಆದ್ರೆ ಮಡಿವಾಳದ ಸೆಂಟ್ ಜಾನ್ಸ್ ಬಳಿ ಬಂದಾಗ ಪೊಲೀಸ್ನವರು ಅಕ್ಷರಶಃ ತಡೆ ಒಡ್ಡಿದ್ದಾರೆ ಮತ್ತು ಮೃಗೀಯವಾಗಿ ವರ್ತಿಸಿದ್ದಾರೆ. ಈಗ ಈ ಒಂದು ಭೂ ಸ್ವಾಧೀನ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಅವರಿಗೆ ತೀವ್ರವಾದಂತಹ ಗಾಯಗಳಾಗಿದೆಯಂತೆ. ಜೊತೆಗೆ ಅವರನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಈಗಷ್ಟೇ ಮಾಹಿತಿ ಬಂತು ದಾಖಲು ಮಾಡಿದ್ದಾರೆ ಅಂತೇಳಿ. ಅವರಿಗೆ ಮೊದಲೇ ಹೃದಯದ ಒಂದಷ್ಟು ಸಮಸ್ಯೆ ಇತ್ತಂತೆ. ಈಗ ಆ ಒಂದು ಸಮಸ್ಯೆ ಅದು ಉಲ್ಬಣಗೊಂಡಿದೆ. ಅವರಿಗೆ ಆ ಒಂದು ಉಸಿರಾಟದಲ್ಲಿ ತೊಂದರೆ ಆಗಿದೆ. ಅವರನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಅಂತ ಹೇಳಿದೆ ಮಾಹಿತಿ ಬರ್ತಾ ಇದೆ. ಅಂದ್ರೆ ಪೊಲೀಸ್ನವರು ಅವರನ್ನ ಒಂದು ಕಾರ್ನಲ್ಲಿ ಎತ್ತಾಕೊಂಡು ಅವರಿಗೆ ತೀವ್ರವಾಗಿ ಥಳಿಸಿದ್ದಾರಂತೆ. ಅಂದ್ರೆ ಅವರ ಮೇಲೆ ಹಲ್ಲೆಯನ್ನ ನಡೆಸಿದ್ದರ ಪರಿಣಾಮವಾಗಿ ಈಗ ದೇವರಾಜ್ರವರು ಅಸ್ವಸ್ಥಗೊಂಡಿದ್ದಾರೆ. ಅವರು ಏನು ಈ ಒಂದು ಭೂ ಸ್ವಾಧೀನ ಹೋರಾಟ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಂತಹವರು. ಅವರ ಮೇಲೆ ಈ ರೀತಿಯಾದಂತಹ ಹಲ್ಲೆ ಆಗಿದೆ. ಜೊತೆಗೆ ಇಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಪುರುಷರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಅಕ್ಷರಶಃ ಮಡಿವಾಳದ ಈ ಒಂದು ಸೆಂಟ್ ಜಾನ್ಸ್ ಪಾಯಿಂಟ್ ಬಳಿ ಪೊಲೀಸ್ನವರು ರಾಕ್ಷಸರಂತೆ ವರ್ತಿಸಿದ್ದಾರೆ. ಈ ರೈತನನ್ನ ಈ ದೇಶದ ಬೆನ್ನೆಲುಬು ಅಂತೀವಿ, ಅನ್ನದಾತ ಅಂತೀವಿ, ಏನೇನೋ ಹೆಸರಲ್ಲಿ ಕರಿತೀವಿ. ಆದ್ರೆ ರೈತನೊಂದಿಗೆ ವರ್ತಿಸ್ತಾ ಇರ್ತಕ್ಕಂಥ ಈಗಿನ ರಾಜ್ಯ ಸರ್ಕಾರ ಮತ್ತು ಈಗಿನ ಪೊಲೀಸ್ನವರು ಇದು ತಲೆ ತಗ್ಗಿಸುವಂತದ್ದು. ಜೊತೆಗೆ ಇವತ್ತು ಆಗಿರ್ತಕ್ಕಂಥದ್ದು ಆನೇಕಲ್ ತಾಲೂಕಿನ ಈ ಒಂದು ರೈತರ ಮೇಲೆ ಮೃಗೀಯವಾಗಿ ಪೊಲೀಸ್ನವರು ವರ್ತನೆ ಮಾಡಿರ್ತಕ್ಕಂಥದ್ದು. ಅದು ಮಡಿವಾಳದ ಸೆಂಟ್ ಜಾನ್ಸ್ ಚೆಕ್ ಪೋಸ್ಟ್ ಬಳಿ. ಈಗ ಅಲ್ಲಿ ಅಸ್ವಸ್ಥಗೊಂಡಿರ್ತಕ್ಕಂಥ ದೇವರಾಜ್ರವರ ಆರೋಗ್ಯದಲ್ಲಿ ಒಂದಷ್ಟು ಗಂಭೀರತೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ರೈತರ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ತೀವ್ರವಾಗಿ ಥಳಿಸಿರೋದ್ರಿಂದ ಇದು ರೈತರಲ್ಲಿ ಇನ್ನಷ್ಟು ಆಕ್ರೋಶವನ್ನ ಹೆಚ್ಚು ಮಾಡುತ್ತಾ, ರಾಜ್ಯ ಸರ್ಕಾರಕ್ಕೆ ಇದು ಮುಳುವಾಗತ್ತಾ, ಜನಪ್ರತಿನಿಧಿಗಳು ಇವರು ಈ ಒಂದು ಭೂ ಸ್ವಾಧೀನಕ್ಕೆ ವಿರೋಧ ಇದ್ರೂ ಕೂಡ ಫಲವತ್ತಾದಂತಹ ಭೂಮಿಗಳನ್ನ ಕೆಐಡಿಬಿಯ ರೂಪದಲ್ಲಿ ವಶಪಡಿಸಿಕೊಂಡು ಈ ಒಂದು ಸ್ವಿಫ್ಟ್ ಸಿಟಿಯನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಜಾಪುರ ಬಳಿ ಯೋಚಿಸಿದ್ರು. ಕಳೆದ 1 ವರ್ಷದಿಂದ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಧರಣಿಯನ್ನ ನಡೆಸ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಇವರ ಮನವಿಯನ್ನ ಸ್ವೀಕರಿಸಿರ್ಲಿಲ್ಲ. ಇವತ್ತು ಕೆಐಡಿಬಿ ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಕೆಐಡಿಬಿ ಕಚೇರಿಗೆ ತೆರಳಿ ಅಲ್ಲಿ ಮನವಿಯನ್ನ ಕೊಡೋದಕ್ಕೆ ಇವರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ತಡೆ ಒಡ್ಡಿರುವಂತದ್ದು. ಮಹಿಳೆಯರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ಈ ಒಂದು ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ದೇವರಾಜ್ರವರನ್ನ ಒಂದು ಕಾರ್ನಲ್ಲಿ ಹಾಕೊಂಡು ತೀವ್ರವಾಗಿ ಅವರನ್ನು ತಳಿಸಿ ಅವರಿಗೆ ಈಗ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ ಎನ್ನುವಂತ ಮಾಹಿತಿ ಬರ್ತಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.